ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗೆ ಒಂದು ಸಲ ಹಿಂಗೆ ಈ ಹುಳಿ ಹುಳಿ ರುಚಿ ರುಚಿ ಖಾರ ಖಾರ ಚಟ್ನಿ ಮಾಡ್ಕೊಂಡು ಉಂಡು ನೋಡ್ರಿ. ನಿಮ್ಮ ಮನಸ್ಸು ಮತ್ತು ಹೊಟ್ಟೆ ಎರಡು ತೃಪ್ತಿ ಆಗ್ತಾವ್ರಿ. ಖರೆ ಹೇಳತ್ತೀನಿ ರೀ, ಹೆಂಗೆ ಮಾಡಿನಂತ ತೋರಿಸ್ತೀನಂತ ಬರ್ರಿ. ಈ ಒಂದು ಚಟ್ನಿ ಮಾಡ್ಲಿಕ್ಕೆ ನಾ ಇಲ್ಲಿ 2 ಮಾವಿನಕಾಯಿಗಳಿಗೆ ತೊಗೊಂಡಿನ್ರಿ. ಸ್ವಲ್ಪ ಹುಳಿ ಹುಳಿನೇ ಅವರಿ ಇವು. ಈಗ ಚಲೋ ತೊಳೆದು ತಂದೀನಿ ನಾನು. ಮತ್ತು ನಾವೇನು ಮಾಡಬೇಕಾಗ್ತದ್ರಿ ಈಗ ಅಂತಂದ್ರೆ ಇದ್ರದ್ದು ಸೊಪ್ಪಿ ಎಲ್ಲ ಕ್ಲೀನಾಗಿ ತೆಗಿಬೇಕಾಗ್ತದೆ. ನೀವು ಬೇಕಾದರೆ ಜಾಸ್ತಿ ಮಾವಿನಕಾಯ್ದನ್ನು ಮಾಡ್ಕೋಬೋದು, ಯಾಕಂದರೆ ಇದು ಸ್ಟೋರ್ ಮಾಡಿ ಭಾಳ ದಿವಸ ತನಕ ಇಡ್ಬೋದು ರೀ. ಆದರೆ ನಾ ಇಲ್ಲಿ ನಿಮಗೆ 2 ಮಾವಿನಕಾಯ್ದು ಚಟ್ನಿ ನಿಮಗೆ ತೋರಿಸ್ಲತ್ತೀನಂತ್ರಿ. ಈಗ ನೋಡಿರಿ 2 ಮಾವಿನಕಾಯ್ದು ಸೊಪ್ಪಿಗೆಲ್ಲ ತೆಗ್ದೀನಿ ರೀ. ಈಗ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಇದಕ್ಕೆ ತುರ್ಕೋಬೇಕಾಗ್ತದೆ ರೀ. ಮತ್ತು ನಾವಿಲ್ಲಿ ಚಂದ ಎಡಿ ಎಡಿಯಾಗಿ ತುರಿಬೇಕಾಗ್ತದೆ. ಯಾವ ಕಡೆ ಚಂದ ಎಡಿ ಎಡಿ ಬರ್ತಾವಲ್ರಿ ಆ ಕಡೆ ನಾವು ತುರ್ಕೊಂಡ್ರೆ ಆಯ್ತು ರೀ. ನೋಡಿರಿ ನಿಮಗೆ ತೋರಿಸ್ತೀನಂತ ಯಾವ ಥರ ಇರಬೇಕು, ಹಿಂಗೆ ಎಸಳು ಬರಬೇಕ್ರಿ, ಆ ಥರ ನೀವು ತುರಿಬೇಕಾಗ್ತದೆ. ಈಗ ಈ 2 ಮಾವಿನಕಾಯಿಗಳಿಗೆ ಏನು ಮಾಡ್ತೀನಿ ರೀ, ಇದೇ ಥರ ತುರಿದು ಸೈಡಿಗೆ ಇಟ್ಬಿಡ್ತೀನಂತ್ರಿ. ನೋಡಿರಿ ಒಂದು ಮಾವಿನಕಾಯಿ ಆಗ್ಯದ, ಇನ್ನೊಂದು ಅದೇ ಥರನೇ ತುರಿದು ಇಟ್ಬಿಡ್ತೀನಂತ್ರಿ. ಭಾಳ ಅಂದ್ರೆ ಭಾಳ ಚಲೋ ಆಗ್ತದ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಎಲ್ಲ ತುರಿದಾಗ್ಯದ್ರಿ. ಇಲ್ಲಿ 2 ಮಾವಿನಕಾಯ್ದು ಒಟ್ಟು ಎಷ್ಟಾಗ್ಯದ ಅಂತ ಹೇಳ್ತೀನಿ ರೀ. ಸಣ್ಣ ಬಟ್ಟಲಿಂದ 2 ಬಟ್ಟಲು ತುರಿ ಇಲ್ಲಿ ಅಂದ್ರೆ ಮಾವಿನಕಾಯಿ ತುರಿ ರೆಡಿ ಆಗ್ಯದ್ರಿ. ಇದಕ್ಕೆ ಸೈಡಿಗೆ ಇಟ್ಬಿಡ್ತೀನಂತ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತದೆ. ಹೀಗಾಗಿ ಒಂದು ಕಡಾಯಿನಾಗ ಏನು ಮಾಡ್ತೀನಿ ರೀ, 1 ಚಮಚ ಸೋಪ್ ಹಾಕ್ಲತ್ತೀನಿ ರೀ. ದಪ್ಪನ ಸೋಂಪು ಇರ್ತಾವಲ್ರಿ ಅವು ಹಾಕಿನಿ. ಹಾಗೆ 1 ಚಮಚ ಜೀರಿಗೆ, ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ಕಾಳು ಮೆಣಸು ಸೇರಿಸ್ಲತ್ತೀನಿ ರೀ. ಮತ್ತು ಒಂದು 3 ಇಲ್ಲಿ ಒಣ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ನಿಮ್ಮಲ್ಲಿ ಯಾವ ಒಣ ಮೆಣಸಿನ್ಕಾಯಿ ಅವು ಹಾಕ್ರಿ ನಡೀತದ. ಈಗ ಇವಕ್ಕೂ ಭಾಳ ಕೆಂಪಗಾಗತ್ತನ ನಾವು ಹುರಿಬಾರ್ದ್ರಿ. ಸಣ್ಣ ಉರಿ ಇಟ್ಟು ಸ್ವಲ್ಪ ಘಮ ಬರತನ ನಾವು ಹಿಂಗೆ ಕೈ ಆಡಿಸ್ಕೊತಾ ಹುರಿಬೇಕಾಗ್ತದೆ. ನಾನು 2 ಮಾವಿನಕಾಯ್ದು ಮಾಡತ್ತೀನಲ್ರಿ, ಅದಕ್ಕೆ ಇಷ್ಟು ಮಾಡ್ಕೊಂಡಿನಿ. ಪೂರ್ತಿ ಆರಣ ಏನು ಮಾಡಬೇಕಾಗ್ತದ್ರಿ, ನಾವು ಇದಕ್ಕೆ ಒಂದು ಪುಡಿ ಮಾಡಿಕೊಂಡು ತರಬೇಕಾಗ್ತದೆ. ಬೇಕಾದ್ರೆ ಸಣ್ಣದು ಮಿಕ್ಸಿ ಜಾರ್ನಾಗ ಹಾಕಿನೂ ನೀವು ಗ್ರೈಂಡ್ ಮಾಡಿಕೊಂಡು ತರ್ಬೋದು. ಅಂದ್ರೆ ಪೂರ್ತಿನೂ ನಾ ಇಲ್ಲಿ ಪುಡಿ ಮಾಡಿಲ್ರಿ. ಇದಕ್ಕೆ ಸ್ವಲ್ಪ ಚವಳನೇ ಇಟ್ಟೀನಿ ರೀ. ಈ ಕುಟ್ಟಕಲ್ನಾಗ ಹಾಕಿ ನಾ ಏನು ಮಾಡ್ತೀನಿ ರೀ, ಇದಕ್ಕೆ ಒಂದು ಪುಡಿ ಮಾಡಿಕೊಂಡು ತರ್ತೀನಂತ್ರಿ. ಮಿಕ್ಸಿ ಜಾರ್ನಾಗ ಹಾಕಿ ಮಾಡಿದ್ರಿ ಅಂದ್ರೆ ಭಾಳ ಜಲ್ದಿ ಆಗಿಬಿಡ್ತದೆ. ಆದರೆ ಇದ್ರಾಗ ಮಾಡಿದ್ದು ರುಚಿನೇ ಬೇರೆ ಬರ್ತದಲ್ರಿ. ಹೀಗಾಗಿ ನನಗೆ ಇದ್ರಾಗೆ ಮಾಡೋದು ಇಷ್ಟ ಆಗ್ತದೆ. ಸ್ವಲ್ಪ ಟೈಮ್ ಹಿಡಿಸ್ತದೆ, ಆದರೆ ಇದ್ರದ್ದು ರುಚಿನೇ ಬೇರೆ ಬರ್ತದೆ ರೀ. ಈಗ ಅದಕ್ಕೆ ಸೈಡಿಗೆ ಇಟ್ಟೀನಿ ರೀ. ಮತ್ತು ಅದೇ ಕಡಾಯಿನಾಗ ಏನು ಮಾಡ್ತೀನಿ ರೀ, ಒಂದು 2-3 ಚಮಚ ಎಣ್ಣೆ ಹಾಕಿಬಿಟ್ಟೀನಿ ರೀ. ಹಾಗೆ ಸಾಸಿವೆ ಮತ್ತು ಜೀರಿಗೆಗೆ ಸೇರಿಸ್ಬಿಡ್ತೀನಂತ್ರಿ. ಸಾಸಿವೆ ಜಾಸ್ತಿ ಹಾಕೀನಿ ರೀ, ಜೀರಿಗೆ ಕಡಿಮೆ ಹಾಕೀನಿ ರೀ. ಸ್ವಲ್ಪ ಅವಕ್ಕೆ ಹುರಿದಾದ್ಮೇಲೆ ನಿಮಗೆ ಇಷ್ಟ ಇದ್ದರೆ ಏನು ಮಾಡಿರಿ, ಒಂದು ಸ್ವಲ್ಪ ಹಿಂಗೆ ಹಾಕೋರಿ. ಇಷ್ಟ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದ್ರಿ, ನಡೀತದೆ. ಸ್ವಲ್ಪ ಇವಕ್ಕೆ ಹುರಿದಾದ್ಮೇಲೆ ನಾವೇನು ತುರಿದಿಟ್ಟಿದ್ದೇವಲ್ರಿ ಮಾವಿನಕಾಯಿ, ಅದೆಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ. ಹಾಕಿ ಮೀಡಿಯಮ್ ಉರಿನಾಗ ಇದಕ್ಕೆ ಹಿಂಗೆ ಕೈ ಆಡಿಸ್ಕೊತಾ ಏನು ಮಾಡಬೇಕಾಗ್ತದೆ ರೀ, ಚಂದ ಹುರಿಬೇಕಾಗ್ತದೆ. ಒಂದು 2-3 ನಿಮಿಷ ಇದಕ್ಕೆ ಕಂಟಿನ್ಯೂಸ್ ಆಗಿ ಹಿಂಗೆ ಕೈ ಆಡಿಸ್ಕೊತಾ ಹುರಿತೀನಂತ್ರಿ. ಅಂದ್ರೆ ಸ್ವಲ್ಪ ಇದು ಮೆತ್ತಗಾಗ್ಬೇಕ್ರಿ, ಅಲ್ಲಿಂದ ತನಕ ನಾನು ಹುರ್ಕೋತಾ ಹೋಗ್ತೀನಂತ್ರಿ. ಇಲ್ಲಿ ಒಂದು 3 ನಿಮಿಷ ಆಗ್ಯದ್ರಿ. ಈಗೇನು ಮಾಡ್ತೀನಿ ರೀ, ಒಂದು ಸಣ್ಣ ಬಟ್ಟಲಿಂದ 1 ಬಟ್ಟಲು ಬೆಲ್ಲ ಇಲ್ಲಿ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ನೀವು ಸಕ್ಕರೆನೂ ಹಾಕ್ಬೋದು, ನಡೀತದೆ. ನಿಮ್ಗೆ ರುಚಿ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಬಟ್ಟಲು ಬೆಲ್ಲ ಇಲ್ಲ ಸಕ್ಕರೆ ಹಾಕ್ರಿ, ನಡೀತದೆ. ಅದನ್ನು ಇಲ್ಲಿ ಸ್ವಲ್ಪ ಹುಳಿನೇ ಇರಲಿ ಅಂತ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡೀನಿ. ಈಗ ಹಾಗೆ ಕೈ ಆಡಿಸ್ಕೊತಾ ಮತ್ತು ಒಂದು 5 ನಿಮಿಷ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ. ಈಗ ಇದ್ರಾಗ ನಾವೇನು ಕೊಟ್ಟಿಟ್ಟಿದ್ದೇವಲ್ರಿ ಮಸಾಲೆ, ಅದು ಪೂರ್ತಿ ತಂದು ಹಾಕ್ಬಿಡ್ತೀನಂತ. ಹಾಗೆ ರುಚಿಗೆ ಬೇಕಾದಟ್ಟು ಉಪ್ಪು ಹಾಕ್ಲತ್ತೀನಿ ರೀ. ಮತ್ತು ಇಲ್ಲಿ ಪುಡಿ ಖಾರ ಸೇರಿಸ್ಲತ್ತೀನಿ ರೀ. ನಾವು ಒಣ ಮೆಣಸಿನ್ಕಾಯಿ ಹಾಕಿದ್ದೇವ್ರಿ, ಆದ್ರೂ ನಾವು ಪುಡಿ ಖಾರ ಹಾಕೋಲೇ ಬೇಕಾಗ್ತದೆ. ಮತ್ತು ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ, ಚಂದ ಮಿಕ್ಸ್ ಮಾಡ್ಕೋತಾ ಸಣ್ಣ ಉರಿದಾಗ ಇದಕ್ಕೆ ಕುದಿಲಕ್ಕ ಬಿಡ್ತೀನಿ ರೀ. ಆವಾಗ ನಾವು ಹಿಂಗೆ ಕೈ ಆಡಿಸ್ಕೊತಾ ಅಂದ್ರೆ ಮಿಕ್ಸ್ ಮಾಡ್ಕೋತಾ ನಾವು ಕುದಿಸ್ಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಟೈಮ್ ಹಿಡಿಸ್ತದೆ. ಅದರ ಒಂದ್ಸಲ ಮಾಡಿಟ್ಟೇವಂದ್ರೆ ಭಾಳ ದಿವಸ ತನಕ ನಾವು ಸ್ಟೋರ್ ಮಾಡ್ಬೋದು ರೀ. ನೋಡಿರಿ ಇಲ್ಲಿ ಇದರದ್ದು ಬಣ್ಣನೂ ಹಿಂಗೆ ಬದಲಾಗ್ಸದಂತ ನಿಮ್ಗೆ ಕಾಣಿಸ್ಲತ್ತದ. ಕನ್ಸಿಸ್ಟೆನ್ಸಿನೂ ಸ್ವಲ್ಪ ಗಟ್ಟಿ ಆಗ್ಯದ್ರಿ. ಒಂದು 10-15 ನಿಮಿಷ ಇದಕ್ಕೆ ಸಣ್ಣ ಉರಿದಾಗ ನಾನು ಹುರಿದೀನಿ ರೀ.
ಹಿಂಗೆ ಹುರಿದ್ರೆ ನಾವು ಇದಕ್ಕೆ ಭಾಳ ದಿವಸ ತನಕ ಸ್ಟೋರ್ ಮಾಡಿ ಇಡ್ಬೋದು ರೀ. ನೋಡಿರಿ ಇನ್ನು ಸ್ವಲ್ಪ ನಿಮಗೆ ಅಳಸೆ ಅನ್ನಿಸ್ಲತ್ತಿರ್ಬೇಕ್ರಿ, ಆರಣ ಇನ್ನು ಘಟ್ಟ ಆಗ್ತದ್ರಿ. ಈಗ ನಿಮಗೆ ಇಷ್ಟ ಇತ್ತಂದ್ರೆ ಏನು ಮಾಡಿರಿ, ಒಂದಿವ್ಸು ಗೋಡಂಬಿ ಮತ್ತು ದ್ರಾಕ್ಷಿ ಸೇರಿಸ್ರಿ. ಭಾಳ ಅಂದ್ರೆ ಭಾಳ ಒಳ್ಳೆ ಟೇಸ್ಟ್ ಕೊಡ್ತಾವ್ರಿ ಇವು. ಇಷ್ಟ ಇಲ್ಲಾಂದ್ರೆ ಬಿಡ್ಬೋದ್ರಿ, ಹಾಕ್ಬೇಕಂತೇನಿಲ್ಲ. ನೋಡ್ಲಾಕ್ನು ಚಲೋ ಕಾಣಿಸ್ತದ್ರಿ ಇವು ಹಾಕೋದ್ರಲ್ಲಿಂದ. ನಮ್ಮ ಚಟ್ನಿ ಮತ್ತು ಉಣ್ಲಾಕಂತೂ ಇನ್ನು ಭಾರಿ ಇರ್ತದ್ರಿ. ಯಾಕಂದ್ರೆ ಚಟ್ನಿ ಉಣ್ಬೇಕಾದ್ರೆ ಬಾಯ್ದಾಗ ಒಂದೊಂದೇ ಸಿಗ್ತಾವಲ್ರಿ, ಮಸ್ತ್ ಫ್ಲೇವರ್ ಕೊಡ್ತದ್ರಿ ಇದು ಚಟ್ನಿಗೆ. ನೋಡಿರಿ ಇವು ಹಾಕಿದ್ಮೇಲೆ ಒಂದು 2-3 ನಿಮಿಷ ಹಿಂಗೆ ಚಂದ ಮಿಕ್ಸ್ ಮಾಡ್ಕೋತಾ ಏನು ಮಾಡ್ತೀನಿ ರೀ, ಸಣ್ಣ ಉರಿದಾಗೆ ಹುರಿತೀನಂತ. ನಮ್ಮದು ಮಾವಿನಕಾಯಿ ಚಟ್ನಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ಯಾದ್ರಿ. ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಅದ ರೀ. ಆರಣ ಇನ್ನೂ ಸ್ವಲ್ಪ ಘಟ್ಟ ಆಗ್ತದ್ರಿ. ನಾನು ನಿಮಗೆ ಮುಂದೆ ತೋರಿಸ್ತೀನಂತ್ರಿ. ನೋಡ್ರಿ ಎಷ್ಟು ಚಂದ ಕಾಣತ್ತದ ಅಂತ. ಉಣ್ಲಾಕ್ನು ಅಷ್ಟೇ ರುಚಿ ಅದ ರೀ. ನೀವು ಒಂದ್ಸಲ ಮಾಡಿ ನೋಡ್ರಿ. ಅಷ್ಟೇ ರೀ, ಇದಕ್ಕೆ ನಾವು ಫ್ರಿಜ್ಜಿನಾಗೆ ಇಡಬೇಕಾಗ್ತದ. ಮತ್ತು ಯಾವುದೇ ಪ್ಲಾಸ್ಟಿಕ್ಕು ಇಲ್ಲ ಸ್ಟೀಲ್ದ ಡಬ್ಬ್ಯಾಗ ಹಾಕಿ ಇಡ್ಲಾಕ್ಕೆ ಹೋಗಬೇಡ್ರಿ. ಯಾವ್ದಾರ ಗಾಜಿನ ಕಂಟೈನರ್ ಇದ್ದರೆ ಅದರೊಳಗೆ ಹಾಕಿ ಫ್ರಿಜ್ಜಿನಾಗ ಇಟ್ಬಿಡ್ರಿ. ಬೇಕಾದಾಗ ತೊಗೊಂಡು ಉಂಡುರ ಆಯ್ತು ರೀ. ಇದು ಇದ್ದರೆ ಯಾವುದೇ ಜಾಮ್ ಬ್ಯಾಡ್ರಿ, ಉಪ್ಪಿನಕಾಯಿ ಬ್ಯಾಡ್ರಿ, ಸಾಸ್ ಬ್ಯಾಡ್ರಿ, ಏನು ಬ್ಯಾಡ್ರಿ, ಎಲ್ಲದ್ರ ಕೆಲಸ ಒಂದೇ ಮಾಡ್ತದ್ರಿ. ಇದು ಒಂದು ಚಟ್ನಿ ಇದ್ದರೆ ಸಾಕು ನಮಗೆ, ಮತ್ತೇನು ಬೇಕಾಗಲ್ರಿ. ಹಂಗಾದ್ರೆ ನೋಡಿರಲ್ರಿ ಇವತ್ತಿಂದು ಈ ಮಾವಿನಕಾಯಿ ಚಟ್ನಿ ರೆಸಿಪಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವಿಡಿಯೋದಾಗ. ಮತ್ತೊಂದು ಹೊಸದು ಇಲ್ಲೋ ಹಳೇದು ರೆಸಿಪಿ ತಗೊಂಡು ಮತ್ತೆ ಬರ್ತೀನಂತ್ರಿ. ಥ್ಯಾಂಕ್ ಯು.